ಇನ್ನು ರಮೇಶ್ ಕುಮಾರ್ ಭೇಟಿಯಾದಂತ ಕೋಲಾರದ ಕೈ ಅಭ್ಯರ್ಥಿ ಬೆಂಗಳೂರಿನಲ್ಲಿ ರಮೇಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಗೌತಮ್. ಟಿಕೆಟ್ ಕೊಟ್ಟಿರುವಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಅದಾದ್ಮೇಲೆ ರಮೇಶ್ ಕುಮಾರ್ ಅವರನ್ನ ಕೂಡ ಕೆವಿ ಗೌತಮ್ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ರಮೇಶ್ ಕುಮಾರ್ ಅವರ ಆಶೀರ್ವಾದ ಪಡೆದರು ಕೆವಿ ಗೌತಮ್. ಸೊ ಈ ಫೋಟೋಗಳನ್ನು ನೋಡ್ತಾ ಇದ್ದೀರಾ. ಕೆವಿ ಗೌತಮ್ ರಮೇಶ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಆಗಲೇ TV9 ಜೊತೆ ಮಾತನಾಡುವಾಗಲೂ ಕೂಡ ಹೇಳ್ತಾ ಇದ್ರು, ನಮ್ಮ ಮತ್ತು ರಮೇಶ್ ಕುಮಾರ್ ಅವರ ಒಂದು ಒಡನಾಟ ಭಾಳಷ್ಟು ವರ್ಷಗಳಿಂದಿದೆ. ನಮ್ಮ ತಂದೆಯವರ ಕಾಲದಿಂದಲೂ ಕೂಡ, ಅಂದರೆ ತಂದೆಯವರು ಕೂಡ ಭಾಳ ಹತ್ತಿರದಿಂದ ಬಲ್ಲಂಥವ್ರು ರಮೇಶ್ ಕುಮಾರ್ ಅವ್ರನ್ನ. ಸೊ ಹಾಗಾಗಿ ಅವರ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇರುತ್ತೆ. ಹಾಗೆಯೇ ಮುನಿಯಪ್ಪನವರು ಕೂಡ, ಅವರು ಕೂಡ ಭಾಳಷ್ಟು ವರ್ಷಗಳ ಒಂದು ಒಡನಾಟ ಇದೆ. ಯಾವುದೇ ಕಾರ್ಯಕ್ರಮ ಕರೆದರೂ ಕೂಡ ನಾವು ಇಬ್ಬರು ನಾಯಕರ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಸೊ ಆ ಕಾರಣಕ್ಕೆ ನನ್ನ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ನನ್ನ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ. ಸೊ ಇದು ಬೆಂಗಳೂರಿನಲ್ಲಿ ರಮೇಶ್ ಕುಮಾರ್ ಅವ್ರನ್ನ ಭೇಟಿಯಾದಂಥ ಫೋಟೋನ ಗಮನಿಸ್ತಿದ್ದೇವೆ. ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪು ರಾಜಕಾರಣ ಇಲ್ಲ, ಯಾರೇ ಆದರೂ ಕೂಡ ಲಕ್ಷ್ಮಣ ರೇಖೆಯನ್ನು ದಾಟೋ ಹಾಗಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದಂಥ DK, ಮುನಿಯಪ್ಪ ರಮೇಶ್ ಕುಮಾರ್ ಜೊತೆ ನಾನು ಚರ್ಚೆ ಮಾಡಿದ್ದೀನಿ, ಅವರವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ, ಟಿಕೆಟ್ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ DK ಹೇಳಿದರು. I have spoken to Muniyappa, I have spoken to Rupakala, I have spoken to... ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವರು ಹೇಳಿದ್ರು, ನಾನಿಲ್ಲ ಅಂತ ಹೇಳಿದಿಲ್ಲ. ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು, ಮುನಿಯಪ್ಪನವರು ಅಭಿಪ್ರಾಯ ಹೇಳಿದ್ರು, ಅವ್ರವ್ರ ಸ್ವಾರ್ಥ ಕೇಳಿದ್ರು. ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳಿದ್ರು, ಎರಡು ಗುಂಪಿಗೂ ನಾವು ಅವಕಾಶ ಕೊಡೋದಿಲ್ಲ, ಗುಂಪು ರಾಜಕಾರಣ ಇಲ್ಲಿಲ್ಲ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಈವನ್ ಇನ್ ಎನಿ ಮಿನಿಸ್ಟರ್, MLA ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಶಿಸ್ತು ಇಸ್ ಮೋರ್ ಇಂಪಾರ್ಟೆಂಟ್. ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ನಮ್ಮ ಶಿಸ್ತನ್ನು ನಾವು ರಾಜ್ಯದ ಹಿತಕ್ಕೆ, ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ಈ ಥರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತು ಅಂದರೆ ವಿ ವಿಲ್ ನಾಟ್ ಸ್ಪೇರ್ ಎನಿ ಒನ್ ಆಫ್ ದಟ್. ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲಜಿ ಕೇಳಿದ್ರು, ಬಂದು ಬರ್ಕೊಟ್ರು, ಕ್ಷಮಾಪಣೆ ಕೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆನೂ ಹೇಳಿದ್ರು. ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಶಾಸಕರಿಗೂ ಹೇಳ್ತಾ ಇದ್ದೀನಿ, ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಇನ್ಕ್ಲೂಡಿಂಗ್ ಸುಧಾಕರ್ ಆರ್ ಎನಿ MLA ಅಂಡ್ MSC ಆಲ್ ಆರ್ ಇನ್ ಲೈನ್. ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ನಮ್ಮ ಎಕ್ಸ್-ಮೇಯರ್ ಮಗ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಎನ್ ಯಂಗ್ಸ್ಟರ್, ಎ ನ್ಯೂ ಫೇಸ್ ವಿ ಹ್ಯಾವ್ ಗಿವನ್.